ಇಲ್ಲ, ಅದು ಯಾಕೆ ನೀವು ತಪ್ಪು ಅರ್ಥೈಸ್ಕೊಂಡಿದ್ದೀರಾ ನನಗೆ ಅರ್ಥ ಆಗಲಿಲ್ಲ. ಬೇಗ ಮಾಡಿ, ರಾಜ್ಯದಲ್ಲಿ ರಾಜಕೀಯದ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೇನು ಅರ್ಥ ಕಲ್ಪಿಸಿದ್ದೀರಾ ಗೊತ್ತಿಲ್ಲ. ಅಲ್ಲಲ್ಲ, ಅದಕ್ಕೆ ಮುಂಚೆ ನಾನು ಮಾಡಿದ ಮಾತುಗಳು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯವರು ಏನೇ ಪ್ರಯತ್ನ ಮಾಡಿದ್ರು ಸರ್ಕಾರನ ಬೀಳ್ಸೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ. ಅದು ಬಿಟ್ಬಿಟ್ರಿ ನೀವು. ಲಾಸ್ಟಿಗೆ ನಾನು ಬಿಲ್ಡಿಂಗ್ ಕಟ್ಟೋದು ಬೇಗ ಕಟ್ಟಲಿ ಅಂತ ಹೇಳಿ ಆ ಅರ್ಥದಲ್ಲಿ ಹೇಳಿದೆ. ಮುಂದಿನ ಬಾರಿಯೂ ಕೂಡ ನಾವೇ ಬರ್ತೀವಿ ಅಂತ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿದ್ದಾರೆ. ನಾನು ಇದ್ದೀನಿ. ರಾಜಕೀಯ ಅಂದ್ರೆ ನೀವೇನಕ್ಕೆ ತಿಳ್ಕೊಂಡ್ರಿ ನೀವು? ಅಲ್ಲ, ಬೇಗ ಬಿಲ್ಡಿಂಗ್ ಬರಲಿ ಅಂತ ಹೇಳಿದ್ದು, ಇನ್ನೂ ಚೆನ್ನಾಗಾಗ್ಲಿ, ಮತ್ತೆ ಇನ್ನೂ ಪಕ್ಷ ವಾಪಸ್ಸು ಬರಲಿ ಅಂತೇಳಿ. ಯಾಕಂದರೆ ಬೆಳಿಗ್ಗೆ ಮಾತಾಡುವಾಗ, ಅವತ್ತು ಸಂಜೆ ಮಾತಾಡುವಾಗ ಮೊದಲನೇ ಪ್ಯಾರಾದಲ್ಲಿ ಏನು ಮಾತಾಡಿದೆ ನಾನು? ಸರ್ಕಾರ ಅಸ್ಥಿರಗೊಳಿಸಕ್ಕೆ ಹೋಗ್ತಾರೆ, ಅದು ಇದು, ನಾವು ಏನು ಗಟ್ಟಿ ಇದ್ದೀವಿ, ಸರ್ಕಾರ ಬೀಳ್ಸೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ. ಅದು ಸರ್ಕಾರದ ವಿಚಾರ. ಇದು ಪಕ್ಷದಲ್ಲಿ ನಾವು ಬೇಗ ಕಟ್ಟಬೇಕು ಅಂತ ಈಗ ಅಧ್ಯಕ್ಷರಿದ್ದಾರೆ, ಬೇಗ ಕಟ್ಟಿಸಿ ಅಂತ ಆ ಅರ್ಥದಲ್ಲಿ ಹೇಳಿದೆ. ಸರ್, ಅಚ್ಚರಿಯಾಗಿದೆ ಏನಂತ ಅಂದ್ರೆ ಹೊರಗಡೆ ಆ ವಿಚಾರ ಹೇಳಿದ್ರಿ ಸರ್, ಬಟ್ ಒಳಗಡೆ ಹೋದಾಗ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ರು. ಏನಾಗುತ್ತೋ ಅಂದ್ರೆ ಏನು? ನೀವೇನು ಸರ್ಕಾರ ಬಿದ್ದೋಗುತ್ತೆ ಇಲ್ಲ, ಅದನ್ನ ಯಾಕೆ ಅರ್ಥೈಸ್ಕೋಬೇಕು ಆ ರೀತಿ ಅಂತ ಗೊತ್ತಿಲ್ಲ. ನಾನು ಸರ್ಕಾರದ ವಿಚಾರದಲ್ಲಿ ನಾನು ಮಾತಾಡಿಲ್ಲ. ನಾನು ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ ಬೇಗ ಕಟ್ಕೊಳ್ಳಿ. ರಾಜಕೀಯಗಳ ಡೆವಲಪ್ಮೆಂಟಿಗೆ ಅಧ್ಯಕ್ಷರಿದ್ದಾರೆ, ನಾಳೆ ಅಧ್ಯಕ್ಷರು ಬದಲಾಗ್ಬೋದು. ಅದನ್ನು ಹಾಗೆ ಯಾಕೆ ತಗೊಳ್ಳೋದಿಲ್ಲ ನೀವು? ಅಲ್ವಾ? ನಾನು ರಾಜಕೀಯ ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ, ಸರ್ಕಾರದ ವಿಷಯ. ಕೇಳಿಯಪ್ಪ, ಕೇಳಿ ಅದಕ್ಕೆ ಹೇಳಿದ್ದು ನಾನು. ಅದೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ. 136 ಜನ ಇದ್ದೀವಿ. 50 ಕೋಟಿ 100 ಕೋಟಿ ಕೊಟ್ಟರೆ ಕೂಡ ಏನು ಸರ್ಕಾರನ ಕೆಡವೋಕ್ಕಾಗೋದಿಲ್ಲ ಅಂತ ನಾನು ಆ ಮೊದಲೇ ಭಾಷಣದಲ್ಲಿ ಹೇಳಿದ್ದೇನೆ. ಮತ್ತೆ ನೀವು ಲಾಸ್ಟಿಗೆ ಪಕ್ಷದ ವಿಚಾರ ಮಾತಾಡುವಾಗ ಅದನ್ನು ತಪ್ಪು ಅರ್ಥೈಸ್ಕೊಂಡಿದ್ದೀರಿ. ಆ ರೀತಿ ಯಾವುದೇ ಬೆಳವಣಿಗೆ ಇಲ್ಲ. ಸರ್ಕಾರ ಸುಭದ್ರವಾಗಿದೆ, ಸಿದ್ದರಾಮಯ್ಯನವರು ಸುಭದ್ರವಾಗಿದ್ದಾರೆ. ನಾವು 5 ವರ್ಷ ಯಾವುದೇ ಒಂದು ತೊಂದರೆ ಇಲ್ಲದೆ ನಾವು ಸರ್ಕಾರವನ್ನು ನಡೆಸ್ತೀವಿ. ಮುಂದಕ್ಕೂ ಕೂಡ, ಮುಂದೆ 28 ಚುನಾವಣೆಗೆ ಹೋಗುವಾಗಲೂ ಕೂಡ ಭಾಳ ಆತ್ಮವಿಶ್ವಾಸದಿಂದ ಹೋಗ್ತೀವಿ. ಪಕ್ಷ ಬರಬೇಕು. ಇಲ್ಲಪ್ಪ, ಏನಿಲ್ಲ.